ಅಜ್ಜಿ ನನ್ನ ಗಂಡ ಇಷ್ಟೊತ್ತಿಗೆ ಬರ್ಬೇಕಿತ್ತಜ್ಜಿ. ಇಷ್ಟೊತ್ತಾದ್ರೂ ನನ್ನ ಗಂಡ ಬಂದಿಲ್ಲ ನೋಡಜ್ಜಿ. ಬೇಗ ಬಂದ್ಬಿಟ್ಟಿದ್ರೆ ಹೆಂಗೋ ಬೇಗ ಆದಷ್ಟು ಬೇಗನೇ ಐತಲ್ಲ ಈ ಮಂತ್ರದ ಸಾರನ್ನ ಹಾಗೆ ಬಡಿಸ್ಬಿಡ್ತಿದ್ದೆ ನಾನಂತೂ. ಬಡಿಸ್ಬಿಟ್ಟು ಅವನ ಇಷ್ಟೊತ್ತಿಗೆ ತಿಂದುಬಿಟ್ಟಿಟ್ಟು ನನ್ನ ಹಿಂದೆ ತಿರ್ಗಾಡೋನ್ ಕಣಜ್ಜಿ. ಬರ್ಲಿ ತಡಿ, ಯಾಕಂದ್ರೆ ಇವಾಗ ನೀನು ತಗೊಂಡೋಗೋದು ಹೊಲ್ತಕ್ಕೆ ಊಟ ಬಡಿಸ್ತೀನಿ ಅಂತ. ಹೊಲ್ದಾಗೆ ಯಾವನೋ ತಿರ್ಬೋಕಿ ನನ್ನ ಮಗ ತಿನ್ನದ ಊಟವ, ಆಮೇಕಿಂದ ಅವ್ನು ನಿನ್ನಿಂದೆ ಬೀಳೋದು. ಈ ಪಿಕ್ಚರಾಗೆಲ್ಲ ನೋಡಿಲ್ವೇ ಅಂತ ಕತೆ? ಯಾಕೆ ನೀನು ಬಾಗ್ ಸಿಕ್ಕಿದ್ಯಾ ಇಲ್ಲಿ, ನಿನ್ನ ಕೈಯಾರೆ ನೀನು ಬಂದು ನಿನ್ನ ಗಂಡಂಗೆ ಬಡಿಸು, ಸರಿನಾ? ಸರೋಯ್ತದ ಅವಾಗ. ನಿನ್ನ ಗಂಡನೇ ತಿಂದವನಿ ಅಂತ ನಿಂಗೆ ಸಮಾಧಾನನೂ ಆಯ್ತದೆ, ಎಲ್ಲನೂ ಆಯ್ತದೆ, ಟೆನ್ಷನ್ ಇರಕ್ಕಿಲ್ವಲ್ಲ. ಯಾಕೆ ಯೋಚನೆ ಮಾಡಿಯ ನೀನು, ಅಲ್ವಾ? ಹ್ಞೂ ಅಜ್ಜಿ, ಹಂಗೆ ಅನ್ಕೊಂಡಿದ್ದೀನಿ. ನೋಡೋಣ. ಹ್ಞೂ ಬೇಡ ಸುಮ್ಮನಿರು. ಅಯ್ಯೋ ಹೊರಗಡೆ ಎಲ್ಲೂ ತಗೊಂಡೋಗಿ ಬಡ್ಸೋದು ಬೇಡ, ಹೊಲ್ತಕ್ಕೆ ತಗೊಂಡೋಗಿ ಬಡ್ಸು ಅಂತ ಹೇಳ್ತಿದ್ದೆ ನಾನು. ಅಯ್ಯೋ ಬೇಡ ಸುಮ್ಕಿರವ, ಹೊಲ್ತಕ್ಕೆಲ್ಲ ಬಡ್ಸೋದು ಬೇಡ, ಎಂಥದೂ ಬೇಡ ಅಲ್ಲಿ. ಸುಮ್ಕೆ ತಲೆನೋವು ಎಲ್ಲನೂ. ಬತ್ತ ನೀರು ಇಷ್ಟೊತ್ತೇ ಕಾದಿದೆಯಂತೆ, ಈಸ್ ದಿನನೇ ಕಾದಿದೆಯಂತೆ. ಇನ್ನೊಂದು ದಿನ ಕಾಯಕ್ಕಾಗಕ್ಕಿಲ್ವ ನಿನ್ನ ಕೈಲಿ? ಒಂದು ದಿನ ಕಾಯಕ್ಕೆ ಕಷ್ಟ ಆಗ್ಬಿಟ್ಟೈತೆ ನಿನಗೆ? ಸಾರೈತೆ ಎಲ್ಲ ಐತೆ. ಬಿಡು, ದೇವಿಸ್ಯ ಯಾರಿಗೂ ಗೊತ್ತಿಲ್ವಲ್ಲ. ಅದೇ ನಮ್ಮ ಪುಣ್ಯ ಗೊತ್ತಾಗ್ಬಿಟ್ಟಿದ್ರೆ ಆಮೇಲೆ ನಮ್ಮನ್ನು ಏನೇನೋ ಅನ್ಕೊಬಿಡೋರು. ಏನೇನೋ ಪ್ಲಾನ್ ಮಾಡ್ತಿದ್ದೀರಲ್ಲ, ಮಾಡ್ರಿ ಮಾಡ್ರಿ ಮಾಡ್ರಿ. ನಮ್ಮ ಅಣ್ಣ ಬರೋಕ್ಕೆ ಇನ್ನೂ ಅರ್ಧ ಗಂಟೆ ಬೇಕು. ಓಹೋ, ಕ್ಯಾನ್ ಎಲ್ಲ ಇಲ್ಲೇ ಮಡಗಿದ್ದೀರಾ? ಮಾಡಿ, ಅದೆಷ್ಟು ಪ್ಲಾನ್ ಮಾಡ್ಕೊಂತೀರೋ ಮಾಡ್ಕೊಳ್ಳಿ. ಆಮೇಕಿಂದ ಉಳಿದಿರೋದನ್ನ ನೋಡ್ತೀನಿ. ಬಾ ಕುಂತ್ಕೊಂಡಿರೋಣ ಬಾ. ಓಹೋ ಘಮ 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 ಸಾರು, ಘಮ ಘಮ ಅಂತಾಯ್ತು ಸಾರು. ಇದನ್ನು ಯಾರು ಕೊಡೋದು ಅಂತನೇ ಗೊತ್ತಾಗ್ತಿಲ್ವಲ್ಲ. ಯಾರು ಕೊಟ್ಟರೆ ಸರೋಯ್ತದೆ ಈ ಸಾರನ್ನ? ಇಂಥ ಪ್ಲಾನ್ ಮಾಡಿದ್ದೀರಾ ಅಂದಮೇಲೆ ನಿಮ್ಮ ಪ್ಲಾನ್ನ ನಾನು ಎಡವಟ್ಟು ಮಾಡಲಿಲ್ಲ ಅಂದರೆ ನನ್ನ ಹೆಸರು ನಿಧಿ ಅನ್ನೋ ಹೆಸ್ರಿಗೇನೆ ಅವಮಾನ. ಅವಮಾನ ಅಂದರೆ ಅವಮಾನ. ಆ ಹೆಜ್ಜೆ ಮಾಡಿಕೊಟ್ರದೆಲ್ಲ ಸರಿಯಾಗಿ ಇರ್ತೈತೆ ಅಂತ ಗೊತ್ತು. ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ಅಲ್ವಾ ರೀ, ನಿಮಗೋಸ್ಕರ ಮಟನ್ ಸಾರು ಮಾಡಿದ್ದೀನಿ ಬರ್ರಿ. ಅಯ್ಯ, ನೀವು ಬೊಯ್ದಾಡ್ರಿ ಮಾಡಿ. ನೀವು ಹೇಳ್ತಿದ್ರಲ್ಲ ನೀನೆಲ್ಲನೂ ಮಟನ್ ಸಾರು ಬೇಕು, ಮಟನ್ ಸಾರು ಬೇಕು, ನಂಗೆ ಮಟನ್ ಸಾರು ಬೇಕು ಅಂತ ಹೇಳ್ಬಿಟ್ಟು. ಅದಕ್ಕೆ ನಿಮಗೆ ಮಟನ್ ಸಾರಿಗೆ ಅಂತ ನಾನು ಕಷ್ಟಪಟ್ಟು ಮಾಡಿ ತಂದು ಎಲ್ಲ ಇಕ್ಕಿದ್ದೀನಿ. ಬನ್ನಿ ನಿಮಗೋಸ್ಕರ ಅಂತನೇ ಕ್ಯಾನ್ ತಗೊಂಡಿದ್ದೆ. ತಗೊಂಬಿಟ್ಟು ಬರಲೇ ನನಗೆ? ಏನು ಬೇಡವೇ ರೀ? ಮಾಡೋಗ್ಬೇಡಿ ಫೋನ, ಹೇಳೋದನ್ನ ಕೇಳಿಸ್ಕೊಳ್ಳಿ. ಭಾಳ ರುಚಿಯಾಗಿ ಮಾಡಿದ್ದೀನಿ, ನಿಮಗೆ ಭಾಳ ಇಷ್ಟ ಅಂತ. ನಿಮ್ಗೆ ಹಂಗೇನೇ ನಾಲ್ಗೆ ನಂಗೆ ನೀರು ಬಂದ್ಬಿಡ್ತವೆ. ಎಂಥ ಸಂದಕ್ಕೆ ಮಾಡಿದ್ದೀನಿ ಗೊತ್ತೇನು? ನೋಡಿ, ಬಂದು ತಿನ್ನಂಗಿದ್ರೆ ತಿನ್ನಿ, ಎಲ್ಲ ಅಂದರೆ ನೋಡಿ ನಿಮ್ಮಿಷ್ಟ. ನೀವು ಸುಮ್ಕೇನಿಯ ಬಂದ್ರೆ ಸರಿ. ಅಲ್ಲಿಗೆ ತಗೊಬಿಟ್ಟು ಬರಲಾ? ಅಲ್ಲಿಗೆ ತಗೊಬಿಟ್ಟು ಬಂದು ಅಲ್ಲೇ ತಿಂತೀರಾ ನೀವು? ತಿಂತೀನಿ ಅಂತಂದರೆ ಎತ್ಕೊಬಿಟ್ಟು ಬರ್ತೀನಿ. ಕ್ಯಾನಕ್ಕೆ ತುಂಬ ಮಡಗಿದ್ದೀನಿ. ಅಲ್ಲಿಗೆ ತಗೊಬಂದ್ರೆ ಅಲ್ಲಿಗೆ ತಗೊಬಿಟ್ಟು ಬರ್ತೀನಿ. ಏನಂತೀರಾ? ಬರೋಕ್ಕೆ ಹೇಳಿದ್ಕೆ ನಿನಗೆ ಬೇಡ. ಅಲ್ಲಿಗೆಲ್ಲ ಕ್ಯಾನ್ಗಿನ ಹೊತ್ಕೊಂಡು ಹೋಗೋದೆಲ್ಲ ನನಗೆ ಬೇಡ. ಬೊಯ್ಬೇಡಿ ಸುಮ್ಕಿರಿ. ನಿಂಗೆ ನನ್ನ ಮೇಲೆ ಪಿರುತಿಲ್ಲ ಅಂದರೆ ನಾನು ಮಾಡಿರೋ ಮಟನ್ ಸಾರು ಮೇಲೆ ಪಿರುತಿಲ್ವ ನಿನಗೆ? ನಾನೇನು ಬಡ್ಸಕ್ಕಿಲ್ಲಪ್ಪ, ನೀನೇ ಬಡ್ಸ್ಕೊಂಡು ತಿನ್ಬಾ. ಯಾರು ಬಡಿಸ್ತೀನಿ ಅಂತ ಹೇಳಿದ್ರು. ಏನೋ ನನ್ನ ಗಂಡಂಗೆ ಪಾಪ ಸಂದಕ್ಕೆ ಇಷ್ಟನಲ್ಲ ಮಟನು ಅಂತ ಹೇಳ್ಬಿಟ್ಟು ಮಾಡಿದೆ ಅಷ್ಟಕ್ಕೆ. ಸರಿ ಹೇಳು, ಆಯಿತು. ಅಜ್ಜಿ ಇವಾಗ ರೇಗಾಡ್ತಾವನೆ, ಇನ್ನು ಎಷ್ಟು ಗಂಟೆ ಅಂತ ರೇಗಾಡ್ತಾನೆ? ಈ ಮಟನ್ ಸಾರು ತಿನ್ನೋ ಗಂಟೆ ರೇಗಾಡ್ತಾನೆ. ಈ ಮಟನ್ ಸಾರು ತಿಂದ ಮೇಲೆ ಅಂತನೂ ನಾನು ಹಿಂದೆನೇ ತಿರುಗ್ತಿರ್ತಾನೆ ಮೂರತ್ತೂ. ನೀನೆಲ್ಲೋ ನಾನಲ್ಲೇ, ಈ ಜೀವ ನಿನ್ನಲ್ಲೇ ಅನ್ಕೊಂಡು ನನ್ನ ಜೊತೆ ನೀ ಓಡಾಡ್ತಾ ಇರ್ತಾನೆ. ಇನ್ನೊಂದು ಅರ್ಧ ಗಂಟೆಗಂತೆ ಬತ್ತಾನಂತೆ. ಬಾ ಇನ್ನೇನು, ಸುಮ್ಮನೆ ಇನ್ನು ಅರ್ಧ ಗಂಟೆ ಅಂದರೆ ಈಚೆ ಕಡೆ ತಣ್ಣಗೈತೆ ಇತ್ಲಾಗಿ ಕುಂತ್ಕೊಳ್ಳೋಣ ಹೋಗಿ. ನಾನು ಸಾರನ್ನ ಬಂದರೆ ಸಾರನ್ನ ಬಡಿಸ್ಬಿಟ್ಟು ಅದು ಯಾವಾಗ ಅದು ಏನು ಗೊತ್ತೇ ಬಡಿಸಿ 1 ಗಂಟೆಗೆ ತೋರಿಸ್ಬಿಡ್ತದೆ. ಅದು ಗೊತ್ತೇನು? ಹೊಟ್ಟೆ ಕರಗಬೇಕಲ್ಲ ಫಸ್ಟು. ಕರಗಿದ ತಕ್ಷಣ ಸಂದಾಗಿ ತೋರಿಸ್ತೈತೆ ಅದು. ಹೌದೇ? ಹೂ ಕಣಮ್ಮಿ. ಏನೋ ಕಣಜ್ಜಿ, ನೋಡೋಣ. ನನಗೂ ಏನು ಅಂತ ನಂಬಿಕೆ ಇಲ್ಲ, ಆದರೂ ಒಂದು ಕಿತ ನೋಡೋದ್ರಾಗ ಪ್ರಯತ್ನ ಪಡೋದ್ರಾಗ ತಪ್ಪೇನು ಹೇಳು. ನೋಡ ನೀರು ಅದೇನಾಯ್ತದೋ ಏನು ಕತೆನೋ. ಇಲ್ಲೇ ಐತೆ. ಯಪ್ಪ ಘಮ 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 ಅಂತ ಐತೆ. ಅಜ್ಜಿ ಅದು ಏನು ಹಾಕಿ ಮಾಡ್ತಾಳೋ ಸಾರನ್ನ, ಅದು ಏನು ಮಂತ್ರ ಹಾಕಿ ಮಾಡ್ತಾಳೋ ಸಾರನ್ನ. ಗಮ್ಗುಡ್ತೈತೆ ಅಂದರೆ ಗಮ್ಗುಡ್ತೈತೆ ಕಣಜ್ಜಿ. ಕೊಟ್ಟರೆ ದುಡ್ಗಂತೂ ಮೋಸ ಇಲ್ಲ ಬಾರೆ. ನೀನು ಕೊಡೋ ದುಡ್ಗೆ ಏನು ಮೋಸನೇ ಇರೋಕ್ಕಿಲ್ಲ. ಇದಕ್ಕೊಂದು ಗತಿ ಕಾಣಿಸ್ಬೇಕಲ್ಲ. ಏನು ಮಾಡಲಿ, ಯಾರು ಕೊಡಲಿ? ಆವಾಗಿಂದ ಯೋಚನೆ ಮಾಡ್ತಾಯಿದ್ದೀನಿ. ಅಮ್ಮ ತಾಯೇ, 3 ದಿನ ಆಯ್ತು ಊಟ ಮಾಡಮ್ಮ. ಅಮ್ಮ ತಾಯೇ. ಇರ್ಪೆ ಬಂದ? ಯವ್ವ ಯಾಕ 3 ದಿನ ಆಯ್ತು ಕಣಕ್ಕೋ ಊಟ ಮಾಡಿ. ಹೊಟ್ಟೆಲ್ಲ ಹಸ್ದೋಯ್ತೈತೆ ಕಣಕ್ಕೋ ನನಗೆ. ಊಟ ಹಾಕಕ್ಕೋ, ಊಟ ಹಾಕಕ್ಕ. ಅಷ್ಟೇ ತಾನೇ? ಅಯ್ಯೋ ನೀನು ಕೇಳೋದೆಚ್ಚ, ನಾನು ಹಾಕೋದೆಚ್ಚ. ಕುಂತ್ಕ ಹಿಂಗೋಗಂಗೆ ತಗೊಬತ್ತೀನಿ. ನೀನು ಕುತ್ಕ, ನಾನು ತಟ್ಟೆಗೆ ಹಾಕೋಬಿಟ್ಟು ಬರ್ತೀನಿ. ಅಕ್ಕ ನಿಜವಾಗ ಹಾಕೋಬಿಟ್ಟು ಬರ್ತೀಯಾ? ಅಯ್ಯೋ ನಿನ್ನ ತಿರ್ಪೆ ಕುಂತ್ಕೊಳ್ಳಲ್ಲ. ಅಯ್ಯೋ ತಿರ್ಪೆ ನನ್ನ ಮೇಲೆ ನಂಬಿಕೆ ಇಲ್ವೇನಿಲ್ಲ, ಕುಂತ್ಕೊಳ್ಳ. ಸಾವುಕಾರ ಮನೆಗೆ ಒಂದೋಟ ನೀರು ಸಿಗದೆ ನಿನಗೆ ಹೆಚ್ಚು ಅಂತಾದ್ರೆ ನೀನು ಮಟನ್ ಊಟ ನಿನಗೆ ಬಡಿಸ್ತೀನಿ ಅಂತ ಹೇಳಿದ್ರೆ ಬೇಡ ಅಂತೀನ. ಸರಿ ಸರಿ ಆಯಿತು. ಬಂದೆ ಇರು. ಇಷ್ಟೊತ್ತು ನಂಗೆ ಪಿಲಾನೇ ಬಂದಿರಲಿಲ್ಲ, ಏನು ಮಾಡಬೇಕು ಅಂತ ಹೇಳ್ಬಿಟ್ಟು. ಇವಾಗ ಒಳ್ಳೆ ಪಿಲಾನ್ ಬಂತು. 1 ನಿಮಿಷ ಕುಂತ್ಕ.
ಇವಕ್ಕನ ಬಾಯಿಗೆ ಸಕ್ಕರೆ ಹಾಕ. ಯಪ್ಪ ಇವಕ್ಕ ಎಷ್ಟು ಒಳ್ಳೇದು. ಯಾವಾಗ ಬಂದಾಗೆಲ್ಲ ತಿರುಪೆ ತಿರುಪೆ ಅಂತ ಏನಾರ ಕೊಡ್ತಾನೆ ಇರ್ತದೆ. ಆ ಸಾವುಕಾರ ಇದ್ದ ಅಂದ್ರೆ ಬರೋಕ್ಕೆ ಭಯವಾಯ್ತದೆ. ಪಾಪ ಈ ಹುಡುಗಿ ಅಂತಂದ್ರೆ ಯಾವಾಗೂ ಹಣ ಏನು ಬೇಕೋ ಹಾಕಿಸ್ಕೊಳ್ಳೋಣ, ಏನು ಬೇಕೋ ಹಾಕಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಂಥ ಸಂದಾಗ ಹಾಕಿಸ್ಕೊಡ್ತದೆ ಎಲ್ಲನೂ. ಅದಕ್ಕೆ ಹೇಳೋದು ಹೆಣ್ಣು ಮಕ್ಳು ಇರಬೇಕು ಮನೆಯಾಗೆ ಅಂತ ಹೇಳ್ಬಿಟ್ಟು. ಬಟ್ಟೆ ಸಿತಾಯ್ತು. ಏನೋ ಒಂದು ತಂಗುಳದ್ ಕೊಟ್ರು ತಿನ್ಕೊಬಿಟ್ಟು ಹೊಂಟೋಗ್ಬಿಡ್ಬೇಕು ನಾನು. ತಿರ್ಪೆ ತಿನ್ನು. ವಿವಾಹ ಭೋಜನಂ ಮಟನ್ನು ಭೋಜನಂ. ಅಕ್ಕ ಏನಕ್ಕ ಪೆಸಲ್ ಇವತ್ತು? ನನಗೆ ಮಟನ್ ಸಾರು ಊಟ ಹಾಕ್ಬಿಟ್ಟಿದ್ಯಲ್ಲಕ್ಕ ನೀನು. ಏನ್ ಪೆಸಲ್ ಅಂತ ಕೇಳ್ತೀಯಾ? ಸ್ಪೆಷಲ್ ಅಂದ್ರೆ ಒಂಥರ ಸ್ಪೆಷಲ್ ಕಣ. ನಿನಗಂತೂ ಲಾಟ್ರಿ. ತಿನ್ನು ತಿನ್ನು ತಿನ್ನು. ನಮ್ಗಂತೂ ಹೊಟ್ಟೆ ಬಿರಿಯಂಗೆ ತಿಂದ್ಬಿಟ್ವಿ. ಯಪ್ಪ ನೀನು ಒಬ್ಬನೇ ಬಾಕಿರೋದು ಕಣು. ನೀನು ತಿನ್ಲಿ ಅಂತಲೇ ತಂದಿರೋದು. ನಿಂಗೆ ಇಷ್ಟನೋ ಇಷ್ಟ ಇಲ್ವಾ ಮಟನ್ ಸಾರು? ಇಷ್ಟ ತಾನೇ? ಅಕ್ಕ ಒಂದು ತಂಗುಳು ಸಾರು ಹಾಕಿದ್ರು ಹೊಟ್ಟೆ ತುಂಬ ತಿನ್ಕತಿದ್ದೆ ಕಣಕ್ಕ. ನೀನು ಮಟನ್ ಸಾರು ಹಾಕ್ಬಿಟ್ಟಿದ್ದೆ ತಿಂದಿದ್ದಂಗೆ ಇರ್ತೀನ? ಹಾಂ ಅಕ್ಕ 100 ಕಾಲ ಸಂದಕ್ಕಿರ್ಲಿ ಕಣಕ್ಕ. ಒಳ್ಳೆ ಗಂಡು ಸಿಗ್ಲಿ ಕಣಕ್ಕ. ಮನೆ ತುಂಬ ಮಕ್ಕಳಾಡ್ಲಿ ಕಣಕ್ಕ. ಓ ಸುಮ್ಮನೆ ಯಾಕೆ ಹೊಗಳ್ತೀಯ ತಿರ್ಪೆ ನೀನು? ತಿನ್ನು ತಿನ್ನು ತಿನ್ನು. ಹೊಟ್ಟೆ ತುಂಬ ತಿನ್ನು ನೀನಂತೂ. ಅಪ್ಪ ನೀನು ತಿನ್ನಬೇಕು ಕಣ. ನೀನು ತಿಂದರೆ ನನಗೊಂಥರ ಸಮಾಧಾನ ಆಗೋದು. ನನ್ನ ಹತ್ರ ಟಿಫನ್ ಕ್ಯಾರಿಯರ್ ಇತ್ತು, ನಿಂಗೆ ಹಂಗೆ ಕೊಟ್ಟು ಕಳ್ಸೋಣ ಅಂತ ಅನ್ಕೊಂಡೆ. ಆಮೇಲೆ ತಿಂತೀಯೋ ಬಿಸಾಕ್ತೀಯೋ ಯಾಕೆ ಬೇಕು ಸುಮ್ಮನೆ. ನಾನು ಮುಂದೆನೇ ತಿನ್ನಲಿ ಅಂತ ಕೂರಿಸಿದ್ದೀನಿ ಕಣೋ. ತಿನ್ನು ತಿನ್ನು ತಿನ್ನು. ಮಟನ್ ಸಾರು ಎಲ್ಲ ಚೆಲ್ಲಾಕೋದು ಉಂಟೆ ಕಣಕ್ಕೂ. ಮಟನ್ ಸಾರನ್ನ ಯಪ್ಪ 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 ನಾನೇ ಒಂದು ಒಗಳು ಚೆಲ್ಲಾಕಿಲ್ಲ. ಮಟನ್ ಸಾರು ಕೊಟ್ಬಿಟ್ರೆ ಹೊಟ್ಟೆ ಬಿರಿಯಂಗೆ ತಿನ್ನೋದೇನೆ ನೀ. ನಾನಂತೂ ನೀನು ಒಳ್ಳೆ ಸಂದಕ್ಕೆ ಹೇಳ್ತೀಯ ನೋಡು. ಬಿಸಾಕ್ತಾನಂತ ನಾನು ಯಾಕಕ್ಕ ಬಿಸಾಕ್ಲಿ? ಇನ್ನು ಮ್ಯಾಲೆ ನಿಮ್ಮ ಮನೆಗೆ ಏನಿದ್ರು ನನಗೆ ತಂದು ಬಡ್ಸಕ್ಕ. ನಾನು ಕಂಟು ಪೂರ್ತಿ ತಿಂತೀನಿ. ಆಯ್ತು ತಿರ್ಪೆ ಆಯ್ತು. ನೀನು ಹೊಟ್ಟೆ ತುಂಬ ತಿನ್ನು, ಅಷ್ಟೇ ಬೇಕಿರೋದು ನನಗೆ. ತಿನ್ಕೊಂಡು ಆರಾಮಾಗಿರು. ಇನ್ನೂ ಏನಾರ ಬೇಕಾರೆ ಹೇಳು, ಇನ್ನೊಂದು ಮುದ್ದೆ ತರಲಾ? ಬ್ಯಾಡ ಕಣಕ್ಕ. ಅಯ್ಯೋ ತ್ಯಾಸೆ ಪಡಬಾರ್ದು. ಎಷ್ಟಾಯ್ತು ಅಷ್ಟು ತಿನ್ಬೇಕು. ರಾತ್ರಿಗೆ ಏನಾರ ಬರ್ಲೇನಕ್ಕ? ರಾತ್ರಿಗೆ ಏನಾರ ಮಿಕ್ಕುದ್ರೆ ಹಾಕ್ತೀಯಾ? ಇದ್ದಿದ್ದೆ ಇಷ್ಟು ಕಣ. ನಿನಗೆ ಬಡಿಸ್ಬಿಟ್ಟೆ. ಎಂಥ ಒಳ್ಳೆ ಮನ್ಸಕ್ಕ ನಿಂದು. ಸರಿ ಹೇಳಕ್ಕ ಆಯ್ತು. ಹೊಟ್ಟೆ ತುಂಬ ತಿನ್ಕತ್ತೀನಿ. ಲೇ ಅತ್ತಿಗೆ ಅತ್ತಿಗೆ ನೋಡೆ ನೋಡೆ ನೀ ಹಿಂದೆ ಯಾವ ಹೀರೋ ಓಡಾಡ್ತಾನೆ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣನ ಬುಟ್ಟಿಗೆ ಹಾಕಬೇಕು ಅಂತ ಹೇಳ್ತಿದ್ದೆ ಅಲ್ವಾ? ನಮ್ಮ ಅಣ್ಣನ ಮೇಲಿಂದ ಪ್ರೀತಿಗೆ ನಾನು ಇಂಥ ಕೆಲಸ ಮಾಡಲಿಲ್ಲ. ನಿನ್ನ ಮೇಲಿರೋ ದ್ವೇಷಕ್ಕೆ ಕೆಲಸ ಮಾಡ್ತಾ ಇದ್ದೀನಿ. ಅನುಭವಿಸ್ಕೊಂಡು ಸಾಯಿ. ನನ್ನ ತಂಟೆಗೆ ಬತ್ತೀಯಾ? ನನಗೆ ಆವಾಜ್ ಆಗ್ತೀಯಾ? ಆಸ್ತಿಗೋಸ್ಕರ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ನನ್ನ ಬಗ್ಗೆನೇ ಮಾತಾಡ್ತೀಯ ಅಲ್ವಾ? ಹೆಂಗೆ ನೀನು ನನ್ನ ಹತ್ರ ಇಟ್ಕೊಂಡು ನನಗೆಲ್ಲ ನೀನು ಟಾರ್ಚರ್ ಕೊಡೋಕ್ಕೆ ಈ ಜನ್ಮದಾಗೂ ನಿನ್ನ ಕೈಲಾಗಲ್ಲ. ನಾನು ಮಾತ್ರ ನೀನು ಟಾರ್ಚರ್ ಕೊಡ್ತಾನೇ ಇರ್ತೀನಿ. ಅನುಭವಿಸ್ತಾನೆ ಇರು. ಅಕ್ಕ ಹೊಟ್ಟೆ ತುಂಬ ಊಟ ಬಿತ್ತು ಕಣಕ್ಕೋ. ಹೊಟ್ಟೆ ತುಂಬ ಊಟ ಬಿತ್ತು. ಒಯ್ತೀನಿ ಕಣಕ್ಕ, ಒಯ್ತೀನಿ. ಸರಿ ಕಣ ತಿರ್ಪೆ, ಹೋಗು ಹೋಗು. ಹುಷಾರಾಗಿ ಹೋಗಿ. ಚೆನ್ನಾಗಿ ಉಂಡಿದೆಯಲ್ಲ ಎಲ್ಲನೂ ಹಳ್ಳಿ ಕಟ್ಟೆ ಮೇಲೆ ಮನೆ ಕಬಿಡು. ಹ್ಞೂ ಕಣಕ್ಕ. ಅಯ್ಯೋ ನೀನು ಹಿಂದೆ ಈ ತಿರುಪೆ ಓಡಾಡ್ತಾ ಇದ್ರೆ ಹೆಂಗಿರ್ತದೆ ಹೊತ್ತಿಗೆ. ಅಬ್ಬಬ್ಬಬ್ಬಬ್ಬ ಲಾಟ್ರಿ ಲಾಟ್ರಿ. ಎಷ್ಟು ಗಂಟೆ? 1 ಗಂಟೆ ಆದಮೇಲೆ ಶುರುವಾಗ್ತಿತ್ತಲ್ವಾ? ಸರಿ 1 ಗಂಟೆ ಕಾಯೋದ್ರಲ್ಲೇನು ತಪ್ಪಿಲ್ಲ ಅಲ್ವಾ? ಕಾಯನ ಕಾಯನ ಕಾಯನ. ಎಲ್ಲಿ ನನ್ನ ಗಂಡ ಬರಲೇ ಇಲ್ವಲ್ಲ ಈ ಸತ್ತಾದ್ರೂ. ಅಯ್ಯೋ ಕಾದು ಕಾದು ಸಾಕಾಯ್ತದ ನನಗಂತೂ. ನಾನು ಯಾವಾಗ ಬಡಿಸ್ತೀನೋ, ಯಾವಾಗ ನನ್ನ ಗಂಡನ ಹಿಂದೆ ಓಡಾಡ್ತಾನೋ ಅಂತ ಹೇಳ್ಬಿಟ್ಟು ನನಗಂತೂ ಇದಾಗೋಗ್ಬಿಟ್ಟೈತೆ. ರೀ ಬಂದ್ರಾ? ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ರೀ ಬನ್ರಿ, ನಿಮ್ಗೋಸ್ಕರ ಮಟನ್ ಸಾರು ಮಾಡಿದ್ದೀನಿ ತಿನ್ನಿವ್ರಂತೆ. ಫೋನಾಗೆ ಹೋಗಿಲಿಲ್ವಾ ನನಗೆ ನಿನ್ನ ಸಾರಿನ ಅವಶ್ಯಕತೆ ಇಲ್ಲ ಅಂತ? ನೋಡೆ ನನಗೆ ನಿನ್ನ ಸಾರು ಬೇಕಿಲ್ಲ, ನಾನು ತಿನ್ನೋದು ಇಲ್ಲ. ರೀ ನಿಮ್ಗೋಸ್ಕರ ಪಿರುತಿಯಿಂದ ಮಾಡಿದ್ದೀನಿ ಬರ್ರಿ. ಎಷ್ಟು ಸಲನೇ ಉಗಿಬೇಕು ನಿನಗೆ ಬ್ಯಾಡ ಅಂತ ಹೇಳ್ಬಿಟ್ಟು? ಬ್ಯಾಡ ಅಂದರೆ ಬ್ಯಾಡ ಅಷ್ಟೇನೆ. ನನ್ನ ಫ್ರೆಂಡ್ ಮನೆಗೆ ಈಗ ತಾನೇನೆ ಹೊಟ್ಟೆ ತುಂಬ ತಿನ್ಕೊಂಡು ಬಂದಿದ್ದೀನಿ. ಸಾಕು ಸಾಕು, ನಿನ್ನ ಊಟ ತಿನ್ನೋಕ್ಕೆ ನಾನು ತಯಾರಿಲ್ಲ. ರೀ ಒಂದು ಈಸೆ ತಿನ್ರಿ. ನನಗೋಸ್ಕರ ಒಂದು ಇಷ್ಟೇ ತಿನ್ರಿ. ನೋಡು ಓವರ್ ಆಕ್ಟಿಂಗ್ ಮಾಡಬೇಡ. ನನ್ನ ಮುಟ್ಟಿಗೆ ಹಾಕೊಳ್ಳೋಕೆ ಟ್ರೈ ಮಾಡಬೇಡ. ಅಷ್ಟು ಸುಲಭವಾಗಿ ನಿನ್ನ ಕೈಗೆ ಸಿಗೋನಲ್ಲ ಇವನು. ರೀ ಹೋಗ್ಲಿ ಪ್ಲೀಸ್. ರಾತ್ರಿ ಕನ ತಿಂತೀರಾ? ಒಂಚೂರು ಇಕ್ಲ ಮೆತ್ತಿಕ್ಲ ರಾತ್ರಿ ತಿಂತೀರಾ? ನೋಡ್ತೀನಿ. ನನ್ನ ತಲೆ ಮಾತ್ರ ತಿನ್ಬೇಡ ನೀನು. ಇವನ್ ಮಕ್ಕ ಮುಚ್ಚ. ರಾತ್ರಿ ಕನ ತುರುಗ್ಬೇಕು ಇವನ್ ಬಾಯಿ